ಎಲ್ಲೇ ಮೆಡಿಕಲ್ ಕಾಲೇಜಸ್ all pediatrics yes most of the orthopedics government sector ಕೆಲಸ ಮಾಡ್ತಾರೆ pediatric orthopedics MCH ಇದೆ pediatric orthopedics surgical ಇದೆ ಮತ್ತೆ orthopedics pediatrics ಅಲ್ಲೂ ಕೂಡ ಸಪರೇಟ್ ಪಾದ ಸರಿಗೆ ಎಲ್ಲರಿಗೂ ನಮಸ್ಕಾರ. ಇಂದಿರಾ ಗಾಂಧಿ ಮಕ್ಕಳ ಆರೋಗ್ಯ ಸಂಸ್ಥೆಯ 450 ಹಾಸಿಗೆಗಳ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಸ್ವಾಗತ ಕೋರುತ್ತಾ ಈ ನೂತನ ಸ್ಪೆಷಾಲಿಟಿ ಆಸ್ಪತ್ರೆಯ ಲೋಕಾರ್ಪಣೆ ಮತ್ತು ಉದ್ಘಾಟನೆ ಸಮಾರಂಭಕ್ಕೆ ಸನ್ಮಾನ್ಯ ಸ್ವಾಗತ ಮಾಡಿದ್ದಾರೆ. ಒಂದು ಮಕ್ಕಳ ಆರೈಕೆ ಕೇಂದ್ರವಾಗಿ ರೂಪುಗೊಂಡಿದೆ ಅಂತ ನಾವು ಹೇಳಬೇಕಾಗುತ್ತೆ. ಈ ಅಷ್ಟೇ ಅಲ್ಲ, ನಮ್ಮಲ್ಲಿ ಪ್ರತಿ ವರ್ಷ 2 ಲಕ್ಷ ಮಕ್ಕಳು ಹೊರರೋಗಿಗಳಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಹಾಗೆ 25ರಿಂದ 30,000 ಮಕ್ಕಳು ಒಳರೋಗಿಗಳಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇದಕ್ಕೆಲ್ಲ ಏನಪ್ಪ ಕಾರಣ ಯಾರು ಅಂತ ನಾವು ಯೋಚನೆ ಮಾಡಿದ್ರೆ, ಮಕ್ಕಳ ಸಮಗ್ರ ಆರೈಕೆಗೆ ಬೇಕಾಗಿರುವಂಥ ಎಲ್ಲ ವಿಭಾಗಗಳು, ಅಂದರೆ ನಾವು ಪೀಡಿಯಾಟ್ರಿಕ್ ಮೆಡಿಸಿನ್ ಅಂತ ಹೇಳ್ತೀವಿ, ಸರ್ಜರಿ ಹೇಳ್ತೀವಿ, ಆರ್ಥೋಪೆಡಿಕ್ಸ್ ಹೇಳ್ತೀವಿ, ಅಥವಾ ಡರ್ಮಟಾಲಜಿ ಹೇಳ್ತೀವಿ, ಹೇಳ್ತೀವಿ, ಹೀಗೆ ಎಲ್ಲ ವಿಭಾಗಗಳು ಕೂಡ ನಮ್ಮ ಸಂಸ್ಥೆಯಲ್ಲಿ ಇದೆ. ಹಾಗೆ ಎಲ್ಲ ಸೂಪರ್ ಸ್ಪೆಷಾಲಿಟಿ ವಿಭಾಗಗಳು ನಾವು ಹೇಳಬೇಕು ಅಂದರೆ, ಈಗ ನ್ಯೂರಾಲಜಿ, ಪಲ್ಮನಾಲಜಿ, ಎಂಡೋಕ್ರೈನಾಲಜಿ ಹಾಗೂ ನೆಫ್ರಾಲಜಿ, ಗ್ಯಾಸ್ಟ್ರೋಎಂಟರಾಲಜಿ, ಹೀಗೆ ಎಲ್ಲ ವಿಭಾಗಗಳು ಕೂಡ ನಮ್ಮಲ್ಲಿ ಇದೆ. ಇನ್ನು ನಾವು PHC ಬಗ್ಗೆ ನಾವು ಹೇಳಬೇಕು ಅಂತಂದರೆ, ಸುಮಾರು 90 ಹಾಸಿಗೆಗಳ ವ್ಯವಸ್ಥೆ ಉಳ್ಳಂಥ ಇದು ಘಟಕ. ಇದರಲ್ಲಿ ನಾವು 50 ವೆಂಟಿಲೇಟರ್ನ ನಾವು ಮಕ್ಕಳಿಗಾಗಿ PHCನಲ್ಲಿ ಕ್ರಿಟಿಕಲ್ ಕೇರಲ್ಲಿ ನಾವು ಮೀಸಲಿರಿಸಿದ್ದೀವಿ. ಹಾಗೆ ಪ್ರತಿ ವರ್ಷ ಇಲ್ಲಿ ಚಿಕಿತ್ಸೆಗಾಗಿ ಬರ್ತಾ ಇರೋರು ಸುಮಾರು ಹೆಚ್ಚು ಕಡಿಮೆ 10ರಿಂದ 15,000 ಮಕ್ಕಳು. ಇದನ್ನು ನಾವು ಎಂಥ ಕಿಸ್ತಕ್ಕಲ್ಲ, ನೀವು ಚೈಲ್ಡ್ ಸರ್ವೈವಲ್ ರೇಟ್ ಅಂತ ನೀವು ನೋಡ್ಬೋದು. ಚೈಲ್ಡ್ ಸರ್ವೈವಲ್ ರೇಟ್ ಅಂತ ನಾವು ತೊಗೊಂಡ್ರೆ ನಮ್ಮದು 92% ಜಾಸ್ತಿ ಇದೆ. ಅಂದರೆ ಇದು ಯಾವುದೇ ಗ್ಲೋಬಲ್, ಇಟ್ ಈಸ್ ಆನ್ ಪಾರ್ ವಿತ್ ದಿ ಗ್ಲೋಬಲ್ ICUs ಅಂತ. ಅಂದರೆ ಯಾವುದೇ ಡಿವೈನ್ ನಮ್ಮ NSCU ಕೂಡ ನಾವು ತಗೋಬೇಕು ಅಂತಂದರೆ ಅದರಲ್ಲೂ ಈ ಚೈಲ್ಡ್ ಸರ್ವೈವಲ್ ರೇಟ್ ಅನ್ನೋದು ಮೋರ್ ದೆನ್ 92% ಇರುವಂಥದ್ದು. ಆಮೇಲೆ ಅದರಲ್ಲಿ ನಮಗೆ ಇನ್ನೂ ಹೆಚ್ಚಿನ ಅಡ್ವಾನ್ಸ್ ಟ್ರೀಟ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ಹೈ ಫ್ರೀಕ್ವೆನ್ಸಿ ವೆಂಟಿಲೇಷನ್ ಇದೆ.
ಮತ್ತು ನಮ್ಮಲ್ಲಿ ನೈಟ್ರಿಕ್ ಆಕ್ಸೈಡ್ ವೆಂಟಿಲೇಷನ್ ಇದನ್ನೆಲ್ಲ ನಾವು ಕೊಡ್ತಾ ಇರುವಂಥದ್ದು. ಹಾಗೂ ಇದರಲ್ಲಿ ನಾವು ಕಡಿಮೆ ತಂದು ಸುಮಾರು 2,000 ಮಕ್ಕಳಿಗೆ ಪ್ರತಿ ವರ್ಷ ನಾವು ಚಿಕಿತ್ಸೆಯನ್ನು ನಾವು ನೀಡ್ತಾ ಇದ್ದೀವಿ. ಭಾಳ ಒಂದು ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇದೆ. ಇದಕ್ಕೆ ಸರ್ಕಾರ ಇನ್ನೂ ಹೆಚ್ಚಿನ ಶಕ್ತಿ ತುಂಬಬೇಕು ಅಂತಕ್ಕಂಥ ಸದುದ್ದೇಶದಿಂದ ಇಲ್ಲಿ 450 ಬೆಡ್ಡನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇರೋದು, ಇದು ಖಂಡಿತವಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಇಲ್ಲಿ ಮಕ್ಕಳು ಚಿಕಿತ್ಸೆಗೆ ಬರ್ತಾರೆ. ವೆಸ್ಟ್ ಬೆಂಗಾಲಿಂದ ಇರ್ಬೋದು, ಬೇರೆ ಬೇರೆ ಆಂಧ್ರ ಪ್ರದೇಶ ಇರ್ಬೋದು, ಪಕ್ಕದ ರಾಜ್ಯಗಳಿಂದಲೂ ಕೂಡ ಇವತ್ತು ಇಲ್ಲಿ ಮಕ್ಕಳು ಚಿಕಿತ್ಸೆಗೆ ಬರ್ತಾರೆ. ಇದು ಮಕ್ಕಳಿಗಾಗಿಯೇ ಇರ್ತಕ್ಕಂಥ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಿರೋದ್ರಿಂದ ಇದೊಂದು ಭಾಳ ವಿಶೇಷವಾಗಿರ್ತಕ್ಕಂಥ ಆಸ್ಪತ್ರೆ ಇದೆ. ಬಹುಶಃ ನಮ್ಮ ದೇಶದಲ್ಲಿ ಇಷ್ಟು ದೊಡ್ಡ ಒಂದು ಕೆಪಾಸಿಟಿ ಅಂದರೆ 950 ಬೆಡ್ ಹಾಸ್ಪಿಟಲು ಅದು ಮಕ್ಕಳಿಗಾಗಿ ಇರ್ತಕ್ಕಂಥದ್ದು, ಅದು ಮಕ್ಕಳ ಸೂಪರ್ ಸ್ಪೆಷಾಲಿಟಿಗೆ ಇರ್ತಕ್ಕಂಥದ್ದು ಭಾಳ ವಿರಳ ಅಂತಕ್ಕಂಥ ನನ್ನ ಭಾವನೆ. ಹಾಗಾಗಿ ಇವತ್ತು ಸರ್ಕಾರ ಇದರ ಅವಶ್ಯಕತೆ, ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಭಾಳ ಒಂದು ಜನರ ಬಗ್ಗೆ, ವಿಶೇಷವಾಗಿ ಸಾಮಾನ್ಯ ಜನರು, ಯಾಕಂದರೆ ಯಾವುದೇ ಚಿಕಿತ್ಸೆ ಇವತ್ತು ಸಾಮಾನ್ಯ ಜನರಿಗೆ ಅದು ತಲುಪಬೇಕು. ಯಾಕಂದರೆ ನಾವು ನೋಡ್ತೀವಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲಲ್ಲಿ ಇವತ್ತು ಒಳ್ಳೆ ಈಗ ತಂತ್ರಜ್ಞಾನವನ್ನು ಉಪಯೋಗ ಮಾಡಿ ಟೆಕ್ನಾಲಜಿನೂ ಕೂಡ ಭಾಳ ಇಂಪ್ರೂವ್ ಆಗಿದೆ. ಹಾಗಾಗಿ 100% ಗುಣಮಟ್ಟದ ಚಿಕಿತ್ಸೆ ಕೇವಲ ಖಾಸಗಿ ಆಸ್ಪತ್ರೆಯಲ್ಲ, ಸರ್ಕಾರಿ ಆಸ್ಪತ್ರೆಯಲ್ಲಿದ್ದಾಗ ಮಾತ್ರ ಅದು ಸಾಮಾನ್ಯ ಜನರಿಗೆ ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಯಾವುದೇ ನಮಗೆ ಚಿಕಿತ್ಸೆ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಒದಗಿಸಿದಾಗ ಅಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸಾಮಾನ್ಯ ಜನರು, ಮಧ್ಯಮ ವರ್ಗದ ಜನರು ಅದರ ಒಂದು ಲಾಭ ನಾವು ಪಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇದನ್ನು ನಮ್ಮ ಸರ್ಕಾರ ಒಂದು ಸಮರೋಪಾದಿಯಲ್ಲಿ, ಯಾಕಂದರೆ ನಾನು ಹಿಂದೆನೂ ಕೂಡ ವೈದ್ಯಕೀಯ ಶಿಕ್ಷಣ ಸಚಿವನಿದ್ದೆ 2013ರಿಂದ 18ರವರೆಗೆ. ಆ 5 ವರ್ಷದಲ್ಲಿ ನಾವು ಒಂದು ಸಂಕಲ್ಪವನ್ನು ಮಾಡಿದ್ವಿ, ಏನಂದರೆ ಪ್ರತಿ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇರಬೇಕು ಅಂತ. ಆ ಒಂದು ಪ್ರಯಾಣ ಎಲ್ಲಿಗೆ ಬಂದಿದೆ ಅಂದರೆ ನಾವು ಬಹುಶಃ 75-80% ನಾವು ಟಾರ್ಗೆಟ್